ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಾನು ಈ ಹಿಂದಿನ ವಿಡಿಯೋದಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸಿನ HOTS ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ನ HOTS ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ HOTS ಕ್ವೆಶನ್ಸ್ಗಳು ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಫೈನಲ್ ಎಕ್ಸಾಮಿನೇಷನಲ್ಲಿ ನಿಮ್ಮ ಮಾರ್ಕ್ಸಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು HOTS ಕ್ವೆಶನ್ಸೇ. ಆ ಕ್ವೆಶನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಏನಾದರೂ ತಪ್ಪಾದರೆ ನಿಮ್ಮ ಕಂಪ್ಲೀಟ್ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಕ್ವೆಶನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು ಆ್ಯಂಡ್ ಯಾವ ಥರ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹಾಗೆ ಕೂತ್ಕೊಂಡ್ರೆ ಆಗೋದಿಲ್ಲ, ಹೌದಲ್ವಾ? ಅದರ ಬೇಸಿಸ್ ಮೇಲೆ ಕೆಲವು ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಲೇಬೇಕಾಗತ್ತೆ. ಅಥವಾ ಯಾವ ಥರ ಕ್ವೆಶನ್ಸ್ಗಳು ಬರುತ್ತೆ ಅಂತ ನಾವು ಗೆಸ್ ಮಾಡಿ ಆ ಕ್ವೆಶನ್ಸ್ಗಳ ಮೇಲೆ ವರ್ಕೌಟ್ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ನಾನು ಕೆಲವು ಕ್ವೆಶನ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. 2 ಮಾರ್ಕ್ಸು ನೋಡಿ, ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ನ 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಈ ಮೂರೂ ಪಾರ್ಟ್ಗಳ ಮೇಲೆ HOTS ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುವಂಥದ್ದು 5 ಮಾರ್ಕ್ಸ್ ಕ್ವೆಶನ್ಸು. ಹಾಗಾಗಿ ಫಸ್ಟು 5 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋಣ, ಆಮೇಲೆ 3 ಮಾರ್ಕ್ಸು, ಆಮೇಲೆ 2 ಮಾರ್ಕ್ಸಿನ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಓಕೆನಾ? ಸೊ ನಾರ್ಮಲ್ ಕ್ವೆಶನ್ಸ್ಗಳಿಗೆ ಅಥವಾ LOTS ಕ್ವೆಶನ್ಸ್ಗಳಿಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ, ಬೇಕಾದಷ್ಟು ಕ್ವೆಶನ್ಸ್ಗಳು ನಿಮಗೆ ಸಿಗುತ್ತೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಬಟ್ HOTS ಕ್ವೆಶನ್ಸ್ ಅಂತ ತೊಗೊಂಡ್ರೆ ಸ್ವಲ್ಪ HOTS ಕ್ವೆಶನ್ಸ್ಗಳ ಸಂಖ್ಯೆ ಕಡಿಮೆ ಇದೆ. ಓಕೆ, ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ HOTS ಕ್ವೆಶನ್ಸ್ಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅದನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ನೋಡಿ, HOTS ಕ್ವೆಶನ್ಸು, HOTS 5 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಕ್ವೆಶನ್ನು, ಡಿಸ್ಕ್ರೈಬ್ ದ ರೋಲ್ಸ್ ಆಫ್ ಪಿಟ್ಯೂಟರಿ ಆ್ಯಂಡ್ ಓವೇರಿಯನ್ ಹಾರ್ಮೋನ್ಸ್ ಡ್ಯೂರಿಂಗ್ ದ ಮೆನ್ಸ್ಟ್ರಿಯಲ್ ಸೈಕಲ್ ಇನ್ ಅ ಹ್ಯೂಮನ್ ಫೀಮೇಲ್. ಓಕೆ, ಇಲ್ಲಿ ಕೇಳ್ತಿರುವಂಥದ್ದು ಪಿಟ್ಯೂಟರಿ ಮತ್ತು ಓವೇರಿಯನ್ ಹಾರ್ಮೋನ್ಸ್ಗಳು ಯಾವ್ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಆ ಹಾರ್ಮೋನ್ಸ್ಗಳ ರೋಲ್ ಅಂದರೆ ಫಂಕ್ಷನ್ಸನ್ನು ಕೇಳ್ತಾ ಇದ್ದಾರೆ. ಎಲ್ಲಿ? ಮೆನ್ಸ್ಟ್ರಿಯಲ್ ಸೈಕಲಲ್ಲಿ ಅವುಗಳ ರೋಲ್ ಏನು, ಅವುಗಳ ಪಾತ್ರ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಇದಕ್ಕೆ ನಿಮಗೆ ಮೊದಲನೇದಾಗಿ ಪಿಟ್ಯೂಟರಿ ಹಾರ್ಮೋನ್ಸ್ಗಳು ಯಾವ್ಯಾವುದು ಮತ್ತು ಓವೇರಿಯನ್ ಹಾರ್ಮೋನ್ಸ್ಗಳು ಯಾವ್ಯಾವುದು ಅಂತ ಗೊತ್ತಿರಬೇಕು. ನೋಡಿ, ಪಿಟ್ಯೂಟರಿ ಹಾರ್ಮೋನ್ಸ್ ಯಾವ್ಯಾವುದು? ನೋಡಿ, ಪಿಟ್ಯೂಟರಿ ಹಾರ್ಮೋನ್ಸ್ ಯಾವ್ಯಾವುದು? LH ಮತ್ತು FSH, ಲಿಟಿನೈಸಿಂಗ್ ಹಾರ್ಮೋನ್ ಮತ್ತು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಓಕೆ, ಓವೇರಿಯನ್ ಹಾರ್ಮೋನ್ಸ್ ಯಾವ್ಯಾವುದು? ನೋಡಿ, ಈಸ್ಟ್ರೋಜನ್ನು ಮತ್ತು ಪ್ರೊಜೆಸ್ಟರಾನ್. ಓಕೆ, ಇವು ಪಿಟ್ಯೂಟರಿ ಮತ್ತು ಓವೇರಿಯನ್ ಹಾರ್ಮೋನ್ಸ್ಗಳು. ಆ ಹಾರ್ಮೋನ್ಸ್ಗಳ ಫಂಕ್ಷನ್ ಏನು ಅಥವಾ ರೋಲ್ ಏನು ಮೆನ್ಸ್ಟ್ರಿಯಲ್ ಸೈಕಲಲ್ಲಿ ಅಂತ ಕೇಳಿದ್ರೆ, ನೋಡಿ ಇದು ಅದಕ್ಕೆ ಆನ್ಸರ್ ಇದೆ ಇಲ್ಲಿ. ನಾನು ಮೊದಲು ಹಾಗೆ ಹೇಳ್ತೀನಿ, ಆ ಆನ್ಸರ್ನ ನೀವು ಇಲ್ಲಿ ನೋಡ್ಕೊಳ್ಳಿ. ಓಕೆನಾ? ನೋಡಿ, ಇಲ್ಲಿ ಪ್ರೈಮರಿ ಫಾಲಿಕಲ್ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಇಲ್ಲಿ ಗ್ರಾಫಿಯನ್ ಫಾಲಿಕಲ್ ಇದೆ, ಕರೆಕ್ಟಾ? ಈ ಪ್ರೈಮರಿ ಫಾಲಿಕಲ್ಲು ಗ್ರಾಫಿಯನ್ ಫಾಲಿಕಲ್ ಆಗಬೇಕು ಅಂದರೆ ಸೆಕೆಂಡರಿ ಫಾಲಿಕಲ್ ಆಗಬೇಕು, ಟೆರ್ಷರಿ ಫಾಲಿಕಲ್ ಆಗಬೇಕು, ಆಮೇಲೆ ಗ್ರಾಫಿಯನ್ ಫಾಲಿಕಲ್ ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಈ ಡೆವಲಪ್ಮೆಂಟಿಗೆ FSH ಹಾರ್ಮೋನು ಹೆಲ್ಪ್ ಮಾಡುತ್ತೆ. FSH ಹಾರ್ಮೋನು ಹೆಲ್ಪ್ ಮಾಡುತ್ತೆ. ಈ ಡೆವಲಪ್ಮೆಂಟಿಗೆ FSH ಹಾರ್ಮೋನ್ಸ್ ಹೆಲ್ಪ್ ಮಾಡುತ್ತೆ. ಓಕೆ, ಆಮೇಲೆ LH ಏನು? ನೋಡಿ, ಗ್ರಾಫಿಯನ್ ಫಾಲಿಕಲ್ ಆದಮೇಲೆ LHನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. LHನ ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ಈ ಗ್ರಾಫಿಯನ್ ಫಾಲಿಕಲ್ಲು ರಪ್ಚರ್ ಆಗುತ್ತೆ. ನೋಡಿ, ಅದರಿಂದ ಸೆಕೆಂಡರಿ ಓಸೈಟು ಹೊರಗೆ ಬಂತು, ಕರೆಕ್ಟ್ ಅಲ್ವಾ? ಸೊ LH ಏನಕ್ಕೆ ಹೆಲ್ಪ್ ಮಾಡುತ್ತೆ? ಟು ರಪ್ಚರ್ ದ ಗ್ರಾಫಿಯನ್ ಫಾಲಿಕಲ್. FSH ಡೆವಲಪ್ಮೆಂಟ್ ಆಫ್ ಪ್ರೈಮರಿ ಫಾಲಿಕಲ್ ಇಂಟು ಗ್ರಾಫಿಯನ್ ಫಾಲಿಕಲ್ಲು. LH ಟು ರಪ್ಚರ್ ದ ಗ್ರಾಫಿಯನ್ ಫಾಲಿಕಲ್. ಓಕೆ, ಇವೆರಡು ಪಿಟ್ಯೂಟರಿ ಹಾರ್ಮೋನ್ಸ್. ಓಕೆ, ನೋಡಿ, ಅದಕ್ಕೆ ಬೇಕಾಗಿರುವಂಥ ಆನ್ಸರ್ ಇದೆ. ಮ್ಯಾಕ್ಸಿಮಮ್ ಲೆವೆಲ್ ಆಫ್ LH ಹಾರ್ಮೋನ್ ಇಂಡ್ಯೂಸ್ ರಪ್ಚರ್ ಆಫ್ ಗ್ರಾಫಿಯನ್ ಫಾಲಿಕಲ್ ಟು ರಿಲೀಸ್ ಓವಮ್ ಕಂಟೈನಿಂಗ್ ಸೆಕೆಂಡರಿ ಓಸೈಟ್. ಓಕೆ, ಇದು ಅದಕ್ಕೆ ಆನ್ಸರ್. ಇನ್ನು LH ಏನು? ಇನ್ನು ಓವೇರಿಯನ್ ಹಾರ್ಮೋನ್ಸ್ ಯಾವ್ಯಾವುದು? ನಾನು ಆವಾಗಲೇ ಹೇಳ್ದಂಗೆ ನೋಡಿ, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್. ಓಕೆ, ಸೊ ಈಸ್ಟ್ರೋಜನ್ ಏನು ಮಾಡುತ್ತೆ? ಎಂಡೋಮೆಟ್ರಿಯಮ್ ವಾಲು ರೀಜನರೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಪ್ರಾಲಿಫರೇಷನ್ ಆಫ್ ಎಂಡೋಮೆಟ್ರಿಯಮ್ ಒಂದಾಯಿತು. ಆಮೇಲೆ ಪ್ರೊಜೆಸ್ಟ್ರಾನ್ ಏನು ಮಾಡುತ್ತೆ? ಮೇಂಟೆನೆನ್ಸ್ ಆಫ್ ಎಂಡೋಮೆಟ್ರಿಯಮ್. ಓಕೆ, ಎಂಡೋಮೆಟ್ರಿಯಮ್ ವಾಲು ಮೇಂಟೈನ್ ಆಗಬೇಕು. ಎಂಡೋಮೆಟ್ರಿಯಮ್ ವಾಲು
ಡೆವಲಪ್ಮೆಂಟ್ ಆಗಬೇಕು. ಎಂಡೋಮೆಟ್ರಿಯಮ್ ವಾಲ್ ಡೆವಲಪ್ಮೆಂಟ್ ಆದರೆ ಇಂಪ್ಲಾಂಟೇಷನ್ ಆಗುತ್ತೆ. ಓಕೆ, ಹಾಗಾಗಿ ಈಸ್ಟ್ರೋಜನ್ನು ಎಂಡೋಮೆಟ್ರಿಯಮ್ ವಾಲ್ ರೀಜನರೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೊಜೆಸ್ಟೆರಾನು ಆ ಎಂಡೋಮೆಟ್ರಿಯಮ್ ವಾಲ್ ಏನು ರೀಜನರೇಟ್ ಆಗಿರುತ್ತೆ ಅದು ಹಾಗೆ ಉಳ್ಕೊಳ್ಳೋ ಥರ, ಶೆಡ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಓಕೆ ನೋಡಿ, ಇಲ್ಲಿ ಜಸ್ಟ್ ರೋಲ್ ಕೇಳಿರೋದ್ರಿಂದ ನಾನು ರೋಲ್ ಮಾತ್ರ ಹೇಳಿದ್ದೀನಿ. ಅದನ್ನು ಹಾರ್ಮೋನ್ಸ್ಗಳು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋಂಥ ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಬೇಕು ಅಂದರೆ ಅದನ್ನು ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ನೋಡಿ, ಗಿವ್ ಅ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ oogenesis ಇನ್ ಹ್ಯೂಮನ್ ಫೀಮೇಲ್ಸ್. ಮೆನ್ಷನ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಟ್ ಈಚ್ ಸ್ಟೇಜ್, ಕೋರಿಲೇಟ್ ದ ಲೈಫ್ ಫೇಸಸ್ ಆಫ್ ದ ಇಂಡಿವಿಜುವಲ್ ವಿತ್ ದ ಸ್ಟೇಜಸ್ ಆಫ್ ದ ಪ್ರೋಸೆಸ್ ಅಂತ ಕೇಳಿದ್ದಾರೆ. ಸೊ ಏನು ಮಾಡಬೇಕು, oogenesisದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೀಬೇಕು. ಗೊತ್ತಿರುತ್ತೆ, 3 ಮಾರ್ಕ್ಸಿಗೆ ಯೂಶಲಿ ಕೇಳುವಂಥ ಕ್ವಶನ್ನು, ಇಂಪಾರ್ಟೆಂಟ್ ಕ್ವಶನ್ನು ಓದಿರ್ತೀರಿ. ಅದರ ಜೊತೆಗೆ ಆ ಸ್ಟೇಜಸ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಊಗೋನೆಗಳಲ್ಲಿ ಅಥವಾ ಪ್ರೈಮರಿ ಊಸೈಟು, ಸೆಕೆಂಡರಿ ಊಸೈಟ್ಗಳಲ್ಲಿರುವಂತಹ ಕ್ರೋಮೋಸೋಮ್ ನಂಬರ್ ಎಷ್ಟು, ಮತ್ತು ಆ ಫೇಸಸ್ಗಳು, ಆ ಸ್ಟೇಜಸ್ಗಳು ಲೈಫಿನ ಯಾವ ಫೇಸಸ್ಸಲ್ಲಿ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಬರೀಬೇಕಾಗುತ್ತೆ. ಅದಕ್ಕೆ ನೀವು ಸಿಂಪಲ್ಲಾಗಿ oogenesisನ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕಂಪ್ಲೀಟಾಗಿ ಬರೆದ್ರೆ ಅದರಲ್ಲೇ ಎಲ್ಲ ಕವರ್ ಆಗಿರುತ್ತೆ. ನೋಡಿ, ಇದು oogenesis ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ. ಅಲ್ಲಿ ಕೇಳಿರೋದೇನು ಎಕ್ಸ್ಟ್ರಾ ಬರಲಿಕ್ಕೆ, ಫೇಸಸ್ಸು, ಲೈಫ್ ಫೇಸಸ್ಸು, ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಬರಿತೀರಿ. ಜೊತೆಗೇನು, ಕ್ರೋಮೋಸೋಮ್ ನಂಬರ್ ನೋಡಿ, 23, 46 ಕರೆಕ್ಟಾ. ಊಗೋನಿಯಾದಲ್ಲಿ 46 ಇರುತ್ತೆ, ಪ್ರೈಮರಿ ಊಸೈಟಲ್ಲೂ ಕೂಡ 46 ಇರುತ್ತೆ, ಸೆಕೆಂಡರಿ ಊಸೈಟಲ್ಲಿ 23 ಕ್ರೋಮೋಸೋಮ್ಸ್, ಮತ್ತು ಓವಮಲ್ಲೂ ಕೂಡ 23 ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಇದನ್ನು ನೀವು ಬರೀಬೇಕಾಗತ್ತೆ. ನೋಡಿ, ಥರ್ಡ್ ಕ್ವೆಶ್ಚನ್, ರೆಫರ್ ಟು ದ ಡಯಾಗ್ರಾಮ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಅಂತ ಇದೆ. ಸೊ ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಆ ಡಯಾಗ್ರಾಮ್ನ ರೆಫರ್ ಮಾಡಿ ಈ ಕ್ವೆಶನ್ಸ್ಗಳಿಗೆ ಆನ್ಸರ್ನ ಮಾಡಬೇಕು ನಾವು. ನೋಡಿ, ಈಗ ಏನಲ್ಲಿ ಏನು ಕೊಟ್ಟಿದ್ದಾರೆ, ಒನ್ ಆಫ್ ದ ಸ್ಪರ್ಮ್ಸ್ ಈಸ್ ಅಬ್ಸರ್ವ್ ಟು ಪೆನೆಟ್ರೇಟ್ ಎ ಅಂತ ಹೇಳಿದ್ರೆ ಇಲ್ಲಿ ಒಂದು ಲೇಯರು, ಓವಮಿನ ಲೇಯರು, ಆ ಲೇಯರನ್ನು ಯಾವುದೋ ಒಂದು ಸ್ಪರ್ಮ್ ಪೆನೆಟ್ರೇಟ್ ಮಾಡ್ತಾ ಇದೆ. ಆ ಲೇಯರ್ ಯಾವುದು ಅಂತ ಕೇಳಿದ್ದಾರೆ. ಮೊದಲನೇದು, ಓಕೆನಾ. ನೆಕ್ಸ್ಟ್ ಆ ಲೇಯರ್ ಯಾವುದು ಅಂತ ನೋಡೋಣ. ಆ ಲೇಯರ್ ಯಾವುದಪ್ಪ, ನೋಡಿ ಈ ಲೇಯರನ್ನು ಕೊಟ್ಟಿದ್ರು. ಆ ಲೇಯರ್ ಈಸ್ ಝೋನಾ ಪೆಲಿಸಿಡಾ. ಓಕೆನಾ, ಆ ಝೋನಾ ಪೆಲಿಸಿಡಾ ಲೇಯರ್ನ ಯಾವುದೋ ಒಂದು ಸ್ಪರ್ಮ್ ಪೆನೆಟ್ರೇಟ್ ಮಾಡ್ತಾ ಇದೆ. ಇದಾಯ್ತಾ. ನೆಕ್ಸ್ಟ್ ಬಿ ನೋಡಿ, ವೇರ್ ಎಕ್ಸಾಕ್ಟ್ಲಿ ಇನ್ ದ ಫೆಲೋಪಿಯನ್ ಟ್ಯೂಬ್ ಡಸ್ ದಿಸ್ ಅಕ್ಕರ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆಯಪ್ಪ, ಫರ್ಟಿಲೈಸೇಷನ್ ಆಗ್ತಾ ಇದೆ. ಕರೆಕ್ಟಾ. ಸ್ಪರ್ಮು ಎಗ್ಗನ್ನು ಪೆನೆಟ್ರೇಟ್ ಮಾಡ್ತಾ ಇದೆ ಅಂದರೆ, ಸ್ಪರ್ಮು ಓವಮನ್ನ ಪೆನೆಟ್ರೇಟ್ ಮಾಡ್ತಾ ಇದೆ ಅಂದರೆ ಫರ್ಟಿಲೈಸೇಷನ್ ಆಗ್ತಾ ಇದೆ. ಈ ಫರ್ಟಿಲೈಸೇಷನ್ನು ಫೆಲೋಪಿಯನ್ ಟ್ಯೂಬಲ್ಲಿ ಎಲ್ಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆಲ್ರಿಗೂ ಗೊತ್ತಿದೆ, ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಆಂಪ್ಯುಲರ್ ರೀಜನ್ ಆಫ್ ಫೆಲೋಪಿಯನ್ ಟ್ಯೂಬ್. ಕರೆಕ್ಟಾ. ಆಂಪ್ಯುಲಾ ಅಂದರೆ ಎಲ್ಲಿ ಆಂಪ್ಯುಲಾ ಅಂತ ಹೇಳಿದ್ರೆ, ನೋಡಿ ಇದು ಆಂಪ್ಯುಲರಿ ರೀಜನ್ನು. ಓಕೆನಾ. ಇದು ಇಸ್ತಮಸ್ ರೀಜನ್ನು, ಇದು ಇನ್ಫಂಡಿಬುಲಮು, ಇದು ಆಂಪ್ಯುಲಾ. ಓಕೆ, ಈ ಆಂಪ್ಯುಲಾ ರೀಜನಲ್ಲಿ ಫರ್ಟಿಲೈಸೇಷನ್ ಆಗ್ತಾ ಇದೆ. ಸರಿನಾ. 2 ಕ್ವೆಶನ್ ಆಯ್ತಲ್ವಾ. 3ನೇ ಕ್ವೆಶನ್ ಏನು, ಎಕ್ಸ್ಪ್ಲೈನ್ ದ ಈವೆಂಟ್ಸ್ ದೇರ್ ಆಫ್ಟರ್ ಅಪ್ ಟು ಮೋರೊಲಾ ಸ್ಟೇಜ್. ಅಂದರೆ ಫರ್ಟಿಲೈಸೇಷನ್ ಆದಮೇಲೆ ಮೋರುಲಾ ಸ್ಟೇಜನ್ನು ರೀಚ್ ಆಗೋವರೆಗೂ ಏನೇನು ಈವೆಂಟ್ಸ್ಗಳಾಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಫರ್ಟಿಲೈಸೇಷನ್ ಆಗಿದ್ದರಿಂದ ಮೋರುಲಾ ಸ್ಟೇಜ್ ಆಗೋವರೆಗೂ ಏನೇನು ಈವೆಂಟ್ಸ್ಗಳಾಗುತ್ತೆ ಅಂತ ಕೇಳಿದ್ದಾರೆ. ಗೊತ್ತಾಗ್ತಿದೆಯಲ್ವಾ. ನೋಡಿ, ಫರ್ಟಿಲೈಸೇಷನ್ ಆದಮೇಲೆ ಸ್ಪರ್ಮಿನ ನ್ಯೂಕ್ಲಿಯಸ್ಸು, ಎಗ್ಗಿನ ನ್ಯೂಕ್ಲಿಯಸ್ಸು 2 ಫ್ಯೂಷನ್ ಆಗುತ್ತೆ. 2 ಹೆಪ್ಲಾಯ್ಡ್ ಇತ್ತು, ಈಗ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಝೈಗೋಟ್ ಫಾರ್ಮೇಷನ್ ಆಯಿತಾ. ಆ್ಯಂಡ್
ವೆನ್ ದ ಸ್ಪರ್ಮ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೆಕೆಂಡರಿ oocyte, ಆಗ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಆಗುತ್ತೆ. ಅದೊಂದನ್ನು ಮೆನ್ಷನ್ ಮಾಡಬೇಕು. ಅಂದರೆ ಅಲ್ಲಿಗೆ ಮಿಯಾಟಿಕ್ ಡಿವಿಷನ್ ಕಂಪ್ಲೀಟ್ ಆಯಿತು. ಓಕೆನಾ? ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಈಸ್ ಆಲ್ಸೋ ಎ ಅನ್ಈಕ್ವಲ್ ಟೈಪ್ ಆಫ್ ಡಿವಿಷನ್. ಅಂದರೆ ಒಂದು ಊಟಿಡ್ ಫಾರ್ಮೇಷನ್ ಆಗುತ್ತೆ, ಇನ್ನೊಂದು ಸೆಕೆಂಡ್ ಪೋಲಾರ್ ಬಾಡಿ. ಸೊ ಅದಾದ ಮೇಲೆ ನೋಡಿ ಇಲ್ಲಿ ಫರ್ಟಿಲೈಸೇಷನ್ ಆಗಿದೆ. ಫರ್ಟಿಲೈಸೇಷನ್ ಆದಮೇಲೆ ಈ ಝೈಗೋಟು ಕ್ಲೀವೇಜ್ ಟೈಪ್ ಆಫ್ ಡಿವಿಷನ್ ಆಗುತ್ತೆ. ಕ್ಲೀವೇಜ್ ಟೈಪ್ ಆಫ್ ಡಿವಿಷನ್ ಅಂದರೆ ಏನು? ಅದರ ಸೈಜು ಇನ್ಕ್ರೀಸ್ ಆಗಲ್ಲ, ಬಟ್ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಕರೆಕ್ಟಾ? ನೋಡಿ, ಓಕೆ. ಫಸ್ಟು ನೋಡಿ, ಇದನ್ನು ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು. ಆ್ಯಂಪ್ಯುಲಾರ್ ರೀಜನಿಂದ ಇಸ್ತಮಸ್ ಮುಖಾಂತರ ಪಾಸ್ ಆಗಬೇಕಾದ್ರೆ ಈ ಈವೆಂಟ್ಸ್ಗಳಾಗುತ್ತೆ. ಓಕೆ, ಝೈಗೋಟ್ ಅಂಡರ್ಗೋಸ್ ಕ್ಲೀವೇಜ್ ಟೈಪ್ ಆಫ್ ಡಿವಿಷನ್. ಅಂದರೆ ನೋಡಿ, ಸೆಲ್ ಸೈಜು ಇನ್ಕ್ರೀಸ್ ಆಗ್ತಾ ಇಲ್ಲ, ಬಟ್ ಅದರೊಳಗಡೆ ಇರುವಂತಹ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಆ ಸೆಲ್ಸ್ಗಳನ್ನು ಬ್ಲಾಸ್ಟೋಮಿಯರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ 2 ಸೆಲ್ ಸ್ಟೇಜ್ ಆಯಿತು, 4 ಸೆಲ್ ಸ್ಟೇಜು, ಆ್ಯಂಡ್ ಇಲ್ಲಿ 8 ಸೆಲ್ ಸ್ಟೇಜು. ಇದನ್ನು ನಾವು ಮೋರುಲ್ಲಾ ಅಂತ ಕರಿತೀವಿ. ಓಕೆನಾ? ಹಾಗಾಗಿ ನೋಡಿ, ಇದಕ್ಕೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನನಗೆ ತೋರಿಸ್ತೀನಿ. ಎಸ್, ಮೊದಲನೇದು ಫರ್ಟಿಲೈಸೇಷನ್ ಅಂದರೆ ಏನು ಅಂತ ಹೇಳ್ತೀರಿ. ದ ಫ್ಯೂಷನ್ ಆಫ್ ಸ್ಪರ್ಮ್ ಆ್ಯಂಡ್ ಓವಮ್, ಸ್ಪರ್ಮ್ ವಿತ್ ಓವಮ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್ನು. ಇಲ್ಲಿ ಫರ್ಟಿಲೈಸೇಷನ್ ಆದಮೇಲೆ ಮಿಯಾಟಿಕ್ ಡಿವಿಷನ್ ಕಂಪ್ಲೀಟ್ ಆಗುತ್ತೆ. ಮಿಯಾಟಿಕ್ ಡಿವಿಷನ್ ಈಸ್ ಆಲ್ಸೋ ಅನ್ಈಕ್ವಲ್. ಓಕೆ, ಅನ್ಈಕ್ವಲ್ ಡಿವಿಷನ್ನು. ಅದರಿಂದ ಒಂದು ಸೆಕೆಂಡ್ ಪೋಲಾರ್ ಬಾಡಿ ಮತ್ತು ಹೆಪ್ಲಾಯ್ಡ್ ಓವಮ್ ಅಥವಾ ಊಟಿಡ್ ಫಾರ್ಮೇಷನ್ ಆಗುತ್ತೆ. ಅದಾದಮೇಲೆ ಹೆಪ್ಲಾಯ್ಡ್ ನ್ಯೂಕ್ಲಿಯಸ್ ಆಫ್ ದ ಸ್ಪರ್ಮು ಓವಮ್ ಫ್ಯೂಸ್ ಆಗುತ್ತೆ. ಓಕೆ, ದೆನ್ ದ ಝೈಗೋಟ್ ಮೂವ್ಸ್ ಥ್ರೂ isthmus ಆಫ್ ದ ಓವಿಡಕ್ಟ್ ಕಾಲ್ಡ್ ಕ್ಲೀವೇಜ್ ಟುವಾರ್ಡ್ಸ್ ದ ಯುಟರಸ್. 2, 4, 8, 16 daughter cells called blastomeres. Okay, and the embryo with 8 to 16 blastomeres is called morula. 8 ರಿಂದ 16 ಬ್ಲಾಸ್ಟೋಮಿಯರ್ಸ್ ಇರುವಂತಹ ಒಂದು ಸ್ಟೇಜನ್ನು ಮೋರುಲಾ ಅಂತ ಕರೀತಾರೆ. ಅಲ್ಲಿವರೆಗೂ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅದನ್ನೇ ಕೇಳಿರೋದಿಲ್ಲಿ. ಎಕ್ಸ್ಪ್ಲೈನ್ ದ ಈವೆಂಟ್ಸ್ ದೇರ್ ಆಫ್ಟರ್ ಅಪ್ ಟು ಮೋರುಲಾ ಸ್ಟೇಜ್. ಅಂದರೆ ಫರ್ಟಿಲೈಸೇಷನಿಂದ ಮೋರುಲಾ ಸ್ಟೇಜ್ವರೆಗೂ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ಕೇಳಿದ್ದಾರೆ. ನೋಡಿ, 4th ಕ್ವೆಶ್ಚನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಪರ್ಮೆಟೋಜೆನಿಸಿಸ್ ಆ್ಯಂಡ್ oogenesis ಆನ್ ದ ಬೇಸಿಸ್ ಆಫ್ ಅಂತ ಕೇಳಿದ್ದಾರೆ. ಸೊ ಸ್ಪರ್ಮೆಟೋಜೆನಿಸಿಸ್ oogenesis ಡಿಫ್ರೆನ್ಸ್ ಬರೆಯೋಕ್ಕಾಗಲ್ವಾ, ಅದರ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೆದ್ರೆ ಸಾಕು ಅಂತ ಅಂದ್ಕೊಂಡ್ರೆ ತಪ್ಪು. ಇದು HOTS ಕ್ವೆಶ್ಚನ್ನು. ನೋಡಿ, ಯಾವ ಬೇಸಿಸ್ ಮೇಲೆ ಅವೆರಡು ಡಿಫ್ರೆನ್ಸ್ ಬರೀಬೇಕು ಇಲ್ಲಿ ಕೇಳಿದ್ದಾರೆ. ನೋಡಿ, ಟೈಮ್ ಆಫ್ ಇನಿಷಿಯೇಷನ್ ಆಫ್ ದ ಪ್ರೋಸೆಸ್, ಅಂದರೆ ಆ ಸ್ಪರ್ಮೆಟೋಜೆನಿಸಿಸ್ ಯಾವಾಗ ಯಾವ ಫೇಸಲ್ಲಿ ಇನಿಷಿಯೇಟ್ ಆಗುತ್ತೆ ಹ್ಯೂಮನ್ ಮೇಲ್ಸಲ್ಲಿ. ಆಮೇಲೆ oogenesis ಹ್ಯೂಮನ್ ಫೀಮೇಲಲ್ಲಿ ಯಾವಾಗ ಇನಿಷಿಯೇಟ್ ಆಗುತ್ತೆ ಆ ಟೈಮನ್ನು ಬರೀಬೇಕು. ಮತ್ತು ಸೈಟ್ ಆಫ್ ಕಂಪ್ಲೀಷನ್ ಆಫ್ ದ ಪ್ರೋಸೆಸ್, ಅಂದರೆ ಯಾವ ಜಾಗದಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್, ಆ ಪ್ಲೇಸ್ ಯಾವ ಪ್ಲೇಸಲ್ಲಿ ಸ್ಪರ್ಮೆಟೋಜೆನಿಸಿಸ್ ಕಂಪ್ಲೀಟ್ ಆಗಿ ಸ್ಪರ್ಮ್ ಫಾರ್ಮೇಷನ್ ಆಗುತ್ತೆ, oogenesis ಕಂಪ್ಲೀಟ್ ಆಗಿ ಓವಮ್ ಫಾರ್ಮೇಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಆ್ಯಂಡ್ 3ನೇದು, ನೇಚರ್ ಆಫ್ ಮಿಯಾಟಿಕ್ ಡಿವಿಷನ್ ಅಂಡರ್ಗೋನ್ ಬೈ ಗ್ಯಾಮೆಟ್ ಮದರ್ ಸೆಲ್ಸ್. ಸ್ಪರ್ಮೆಟೋಗೋನಿಯಾ ಸ್ಪರ್ಮ್ಸ್ಗಳಾಗಬೇಕು ಅಂದರೆ ಯಾವ್ಯಾವ ಥರದ ಡಿವಿಷನ್ ಆಗಬೇಕು, oogonia ಓವಮ್ ಆಗಬೇಕು ಅಂದರೆ ಯಾವ್ಯಾವ ಥರದ ಡಿವಿಷನ್ ಆಗುತ್ತೆ, ಯಾವ್ಯಾವ ಸ್ಟೇಜಲ್ಲಿ ಅಂತ ಕೇಳಿದ್ದಾರೆ. ಅಷ್ಟಾಯ್ತಾ? ಇನ್ನು ಬಿನಲ್ಲಿ, ನೇಮ್ ದ ಹಾರ್ಮೋನ್ಸ್ ಆ್ಯಂಡ್ ಸ್ಟೇಟ್ ದೇರ್ ರೋಲ್ ಇನ್ವಾಲ್ಡ್ ಇನ್ ಕಂಟ್ರೋಲಿಂಗ್ ಸ್ಪರ್ಮೆಟೋಜೆನಿಸಿಸ್ ಇನ್ ಹ್ಯೂಮನ್ಸ್. ನೋಡಿ, ಇಲ್ಲಿ oogenesis ಕೇಳಿಲ್ಲ, ಜಸ್ಟ್ ಸ್ಪರ್ಮೆಟೋಜೆನಿಸಿಸ್ ಮಾತ್ರ ಕೇಳಿದ್ದಾರೆ. ಆ ಸ್ಪರ್ಮೆಟೋಜೆನಿಸಿಸ್ನ ಕಂಟ್ರೋಲ್ ಮಾಡುವಂಥ ಹಾರ್ಮೋನು ಮತ್ತು ಅವುಗಳ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಸೊ ಈಗ ಲೇಟ್ ಮಾಡಿದೆ. ಫಸ್ಟ್ ಕ್ವೆಶ್ಚನ್ ನೋಡಿ, ಎ, ಟೈಮ್ ಆಫ್ ಇನಿಷಿಯೇಷನ್ ಆಫ್ ದ ಪ್ರೋಸೆಸ್, ಯಾವಾಗ ಸ್ಪರ್ಮೆಟೋಜೆನಿಸಿಸ್ ಮತ್ತು oogenesis ಇನಿಷಿಯೇಟ್ ಆಗುತ್ತೆ ಅಂತ. ಹೌದಾ? ನೋಡಿ, ಸ್ಪರ್ಮೆಟೋಜೆನಿಸಿಸ್ ಇಟ್ ಸ್ಟಾರ್ಟ್ಸ್ ಇನ್ ಮೇಲ್, ಗೊತ್ತಿದೆ. ಅಟ್ ದ ಏಜ್ ಆಫ್ ಪ್ಯೂಬರ್ಟಿ, ಇದನ್ನು ಬರೀಬೇಕು. ಅಟ್ ದ ಏಜ್ ಆಫ್ ಪ್ಯೂಬರ್ಟಿ. ಪ್ಯೂಬರ್ಟಿನಲ್ಲೇ ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಪ್ಯೂಬರ್ಟಿ ಕಂಡೀಷನಲ್ಲಿ GnRHನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ವೆನ್ ದ ಸೆಕ್ರೇಷನ್ ಆಫ್ GnRH increases at puberty, spermatogenesis initiates. ಓಕೆ, ಸೊ ಸಿಂಪಲ್ ಆಗಿ ಇದಕ್ಕೆ ಟೈಮ್ ಆಫ್ ಇನಿಷಿಯೇಷನ್ ಆಫ್ ದ ಪ್ರೋಸೆಸ್ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಪ್ಯೂಬರ್ಟಿ.
ಇನ್ನು oogenesis ಯಾವಾಗ ಇನಿಷಿಯೇಟ್ ಆಗುತ್ತೆ? ಅಟ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಸ್ಟೇಜ್. ಇಷ್ಟು ಬರಿಬೇಕಾಗಿರೋದು. ಸ್ಪರ್ಮೆಟೋಜೆನೆಸಿಸ್ಸು ಪ್ಯೂಬರ್ಟಿನಲ್ಲಿ ಇನಿಷಿಯೇಟ್ ಆಗುತ್ತೆ, oogenesis ಎಂಬ್ರಿಯಾನಿಕ್ ಕಂಡೀಷನಲ್ಲೇ ಇನಿಷಿಯೇಟ್ ಆಗಿರುತ್ತೆ. ಇದು ಟೈಮ್ ಆಯಿತು. ಸೈಟ್ ಎಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ, ಸೈಟ್ ಆಫ್ ಕಂಪ್ಲೀಷನ್ ಆಫ್ ದ ಪ್ರೊಸೆಸ್. ಓಕೆ, ಸ್ಪರ್ಮೆಟೋಜೆನೆಸಿಸ್ ಯಾವಾಗ ಎಲ್ಲಿ ಕಂಪ್ಲೀಟ್ ಆಗುತ್ತೆ? ಇಟ್ ಈಸ್ ಕಂಪ್ಲೀಟೆಡ್ ಇನ್ ದ ಟೆಸ್ಟಿಸ್ ಓನ್ಲಿ. ಓಕೆ, ಟೆಸ್ಟಿಸಲ್ಲಿ ಕಂಪ್ಲೀಟ್ ಆಗುತ್ತೆ. ಮೆಚೂರ್ ಸ್ಪರ್ಮ್ಸ್ ಆರ್ ರಿಲೀಸ್ಡ್ ಫ್ರಮ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂಡ್ ಆರ್ ಟ್ರಾನ್ಸ್ಪೋರ್ಟೆಡ್ ಬೈ ಆಕ್ಸೆಸರಿ ಡಕ್ಟ್ಸ್. ಇದನ್ನೇ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತ ಹೇಳೋದು. ಅವರು ಸ್ವಲ್ಪ ಕ್ವಶನ್ ಕೇಳಿದರೆ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿ ಕೂಡ ನೀವು ಬರಿಬಹುದು. ಆ ಥರ ಬರೆದ್ರೆ ಒಳ್ಳೆಯದೇ. ಇನ್ನು oogenesis ಎಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡಿ? oogenesis ಇಟ್ ಈಸ್ ಕಂಪ್ಲೀಟೆಡ್ ಇನ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ ದ ಓವರಿ. ಓವರಿ ಒಳಗಡೆನೇ ಅಲ್ವಾ ಪ್ರೈಮರಿ ಫಾಲಿಕಲ್ಲು, ಸೆಕೆಂಡರಿ ಫಾಲಿಕಲ್ಲು ಮತ್ತು ಟೆರ್ಷರಿ ಫಾಲಿಕಲ್ಲು ಗ್ರಾಫೆನ್ ಫಾಲಿಕಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಮತ್ತು ಅದರಿಂದ ಸೆಕೆಂಡರಿ oocyte ರಿಲೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅಲ್ಲಿ ಸೆಕೆಂಡರಿ oocyte ರಿಲೀಸ್ ಆಯಿತಾ, ಜೊತೆಗೆ ನೀವು ಆ್ಯಡ್ ಮಾಡಿ ಆ ಸೆಕೆಂಡರಿ oocyte ನೋಡಿಲಿ ದ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ಸ್ ಟು ರಿಲೀಸ್ ದ ಸೆಕೆಂಡರಿ oocyte ರಿಲೀಸ್ ಆಗುತ್ತೆ ಫ್ರಮ್ ದ ಓವರಿ. ದ ಸೆಕೆಂಡರಿ oocyte ಈಸ್ ಕನ್ವರ್ಟೆಡ್ ಇನ್ ಟು ಓವಮ್ ಆಫ್ಟರ್ ಫರ್ಟಿಲೈಸೇಷನ್. ಎಲ್ಲಿ ಬರೀಬೇಕು ಇದನ್ನು? ಇನ್ ದ ಆ್ಯಂಪ್ಯುಲಾ ರೀಜನಲ್ಲಿ ಈ ಒಂದು ಪ್ರೋಸೆಸ್ ಆಗುವಂಥದ್ದು. ಓಕೆ, ಎರಡನ್ನೂ ಬರೀಬೇಕಾಗತ್ತೆ. ನೀವು ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಬರೀಬೇಕು. ಸೆಕೆಂಡ್ರಿ oocyte ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಎಲ್ಲಿ ರಿಲೀಸ್ ಆಗುತ್ತೆ ಅಂದರೆ ಓವರಿಯಿಂದ ರಿಲೀಸ್ ಆಗುತ್ತೆ. ಸೆಕೆಂಡರಿ oocyte ಓವಮ್ ಆಗಿ ಎಲ್ಲಿ ಕನ್ವರ್ಟ್ ಆಗುತ್ತೆ, ಸೆಕೆಂಡರಿ oocyte ಓವಮ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ಆ್ಯಂಪ್ಯುಲಾ ರೀಜನ್. ಎರಡನ್ನೂ ಬರೀಬೇಕಾಗುತ್ತೆ ನೀವು. ಓಕೆ, ಇನ್ನು ನೋಡಿ ಮೂರನೇ ಕ್ವಶನ್ನು ನೋಡಿ. ನೇಚರ್ ಆಫ್ ಮಿಯೋಟಿಕ್ ಡಿವಿಷನ್ ಅಂಡರ್ಗೋನ್ ಬೈ ಗ್ಯಾಮೆಟ್ ಮದರ್ ಸೆಲ್ಸ್. ನೋಡಿ, ನೇಚರ್ ಆಫ್ ಮಿಯೋಟಿಕ್ ಡಿವಿಷನ್ ಅಂಡರ್ಗೋನ್ ಬೈ ದ ಗ್ಯಾಮೆಟ್ ಮದರ್ ಸೆಲ್ಸ್. ಓಕೆ ನೋಡಿ, ಸ್ಪರ್ಮೆಟೋಜೆನಿಸಿಸ್ ಇನ್ವಾಲ್ವ್ಸ್ ಈಕ್ವಲ್ ಸೈಟೋಪ್ಲಾಸ್ಮಿಕ್ ಡಿವಿಷನ್. ಅಂದರೆ ಎಲ್ಲೂ ಕೂಡ ಅನ್ಈಕ್ವಲ್ ಡಿವಿಷನ್ ಆಗಲ್ಲ. ಆ ಸ್ಪರ್ಮೆಟೋಗೋನಿಯಾ ಪ್ರೈಮರಿ ಸ್ಪರ್ಮೆಟೋಸೈಟ್ ಆಗಬೇಕಾದ್ರಾಗಲಿ ಅಲ್ಲಿ ಯಾವುದೇ ರೀತಿ ಡಿವಿಷನ್ ಆಗಲ್ಲ. ಬಟ್ ಸ್ಟಿಲ್ ಪ್ರೈಮರಿ ಸ್ಪರ್ಮೆಟೋಗೋನಿಯಾ ಸೆಕೆಂಡರಿ ಸ್ಪರ್ಮೆಟೋಗೋನಿಯಾ ಆಗಬೇಕಾದ್ರೆ, ಸೆಕೆಂಡರಿ ಸ್ಪರ್ಮೆಟೋಗೋನಿಯಾ ಸ್ಪರ್ಮ್ಯಾಟಿಡ್ ಆಗಬೇಕಾದ್ರೆ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಒಂದು ಸೆಲ್ಲಿಂದ ಏನು 2 ಸೆಲ್ಸ್ಗಳು ಫಾರ್ಮೇಷನ್ ಆಗುತ್ತೆ, ಆ 2 ಸೆಲ್ಸ್ಗಳು ಈಕ್ವಲ್ ಇನ್ ಸೈಜು. ಓಕೆ, ಆದರೆ oogenesis ಇಟ್ ಇನ್ವಾಲ್ವ್ಸ್ ಅನ್ಈಕ್ವಲ್ ಸೈಟೋಪ್ಲಾಸ್ಮಿಕ್ ಡಿವಿಷನ್. ನೋಡಿ, ನ್ಯೂಕ್ಲಿಯರ್ ಡಿವಿಷನ್ನು ಈಕ್ವಲ್ ಆಗಿರುತ್ತೆ. 2 ಏನಿರೋದು ಡಿಪ್ಲಾಯ್ಡ್ ಇರೋದು ಹೆಪ್ಲಾಯ್ಡ್ ಆಗುತ್ತೆ. ನೋಡಿ, ಈಗ ಸ್ಪರ್ಮೆಟೋಜೆನೆಸಿಸ್ನ ಕಂಟ್ರೋಲ್ ಮಾಡುವಂಥ ಹಾರ್ಮೋನ್ಸು ಮತ್ತು ಅವುಗಳ ರೋಲನ್ನು ಬರೀಬೇಕು. ಓಕೆ, ಸೊ ಇದಕ್ಕೆ ಈ ಪ್ಯಾರಾ ಕಂಪ್ಲೀಟ್ ನೀವು ಬರೀಲೇಬೇಕಾಗುತ್ತೆ. ನೋಡಿ, ಅಟ್ ದ ಏಜ್ ಆಫ್ ಪ್ಯೂಬರ್ಟಿ ಡ್ಯೂ ಟು ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ದ ಸೆಕ್ರೀಷನ್ ಆಫ್ GnRH, ಇಟ್ ರಿಲೀಸಸ್ 2 ಹಾರ್ಮೋನ್ಸ್. ದೇ ಆರ್ ಗೋನಾಡೋಟ್ರೋಪಿನ್ಸ್. ಯಾವ್ಯಾವುದು? LH ಮತ್ತು FSH. ಆ LH ಮತ್ತು FSH ಅಂತ ಗೊತ್ತಾಯಿತು. ಆ ಹಾರ್ಮೋನ್ಸ್ಗಳ ಫಂಕ್ಷನ್ ಏನು? LH ಆ್ಯಕ್ಟ್ಸ್ ಅಟ್ ದ ಲೇಡಿಕ್ ಸೆಲ್ಸ್ ಆ್ಯಂಡ್ ಸ್ಟಿಮ್ಯುಲೇಟ್ ದ ಸಿಂಥಸಿಸ್ ಆ್ಯಂಡ್ ಸೆಕ್ರೇಷನ್ ಆಫ್ ಆ್ಯಂಡ್ರೋಜನ್ಸ್. ಮತ್ತು ಆ್ಯಂಡ್ರೋಜನ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಪ್ರೊಸೆಸ್ ಆಫ್ ಸ್ಪರ್ಮೆಟೋಜೆನೆಸಿಸ್. ನೋಡಿ, ಇಲ್ಲೊಂದು ಟ್ವಿಸ್ಟ್ ಇದೆ. ಪ್ರೊಸೆಸ್ ಆಫ್ ಸ್ಪರ್ಮೆಟೋಜೆನೆಸಿಸ್. FSH ಏನು ಮಾಡ್ತದೆ? ಆ್ಯಕ್ಟ್ಸ್ ಆನ್ ಸರ್ಟೋಲಿ ಸೆಲ್ಸ್ ಆ್ಯಂಡ್ ಸ್ಟಿಮ್ಯುಲೇಟ್ ದ ಸೆಕ್ರೇಷನ್ ಆಫ್ ಸಮ್ ಫ್ಯಾಕ್ಟರ್ ವಿಚ್ ಹೆಲ್ಪ್ಸ್ ಇನ್ ಪ್ರೊಸೆಸ್ ಆಫ್ ಸ್ಪರ್ಮಿಯೋಜೆನೆಸಿಸ್. ಸೊ ಸಿಂಪಲ್ ಆಗಿ LH ಸ್ಪರ್ಮೆಟೋಜೆನೆಸಿಸ್ಗೆ ಹೆಲ್ಪ್ ಮಾಡುತ್ತೆ, FSH ಸ್ಪರ್ಮಿಯೋಜೆನೆಸಿಸ್ಗೆ ಹೆಲ್ಪ್ ಮಾಡುತ್ತೆ. ಸ್ಪರ್ಮಿಯೋಜೆನೆಸಿಸ್ ಇಸ್ ಅ ಪಾರ್ಟ್ ಆಫ್ ಸ್ಪರ್ಮೆಟೋಜೆನೆಸಿಸ್ಸು. ಆದರೂ ಕೂಡ ತುಂಬ ಸ್ಪೆಸಿಫಿಕ್ಕಾಗಿ ಹೇಳಬೇಕಾದ್ರೆ ಇದನ್ನು ನೀವು ಬರೀಬೇಕಾಗುತ್ತೆ. ಓಕೆನಾ? ನೋಡಿ, 5th ಕ್ವಶನ್. The diagram given below shows an enlarged view of section of human seminiferous tubule showing the various stages of spermatogenesis. Okay, ಸೆಮಿನಿಫೆರಸ್ ಟ್ಯೂಬ್ಯೂಲ್ನ ಸೆಕ್ಷನ್ನಿನ ಒಂದು ಇಮೇಜನ್ನು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ, ಎನ್ಲಾರ್ಜ್ಡ್ ಪೋರ್ಷನ್ನು. ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ಗಳಿದೆ. ಅಂದರೆ ಸ್ಪರ್ಮೆಟೋಗೋನಿಯಾ ಯಾವುದು, ಪ್ರೈಮರಿ ಸ್ಪರ್ಮೆಟೋಸೈಟ್ ಯಾವುದು, ಸೆಕೆಂಡ್ರಿ ಸ್ಪರ್ಮೆಟೋಸೈಟ್ ಯಾವುದು, ಅದರ ನೇಮ್ಗಳನ್ನು ಕೊಟ್ಟಿಲ್ಲ. ಬಟ್ ABCDEF ಅಂತ ಕೊಟ್ಟಿದ್ದಾರೆ. ಆ ಸ್ಟೇಜಸ್ಗಳ ಮೇಲೆ ಈಗ ಕ್ವಶನ್ ಇದೆ. ಏನು ಕ್ವಶನ್ನು ಅಂದರೆ ನೋಡಿ ಎ, ಐಡೆಂಟಿಫೈ ಆ್ಯಂಡ್ ಲೇಬಲ್ ದ ಸೆಲ್ಸ್ ವಿಚ್ ಅಂಡರ್ಗೋ ಸ್ಪರ್ಮೆಟೋಜೆನೆಸಿಸ್.
ಓಕೆ, ಅಲ್ಲಿ ಸಟೋಲಿ ಸೆಲ್ಸ್ಗಳ ನೇಮಿಂಗೂ ಇದೆ, ಸಟೋಲಿ ಸೆಲ್ಸ್ಗಳು ಇದೆ, ಸ್ಪರ್ಮೆಟೋಗೋನಿಯಲ್ ಸೆಲ್ಸ್ಗಳು ಇದೆ. ಸೊ ಸ್ಪರ್ಮೆಟೋಜೆನಿಸಿಸ್ ಆಗುವಂಥ ಸೆಲ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಆಮೇಲೆ ಎಫ್ ಅಂತ ಯಾವ್ದು ಕೊಟ್ಟಿದ್ದಾರೆ ಅದರ ಹೆಸರು ಮತ್ತು ಫಂಕ್ಷನನ್ನು ಬರೀಬೇಕು. ಆ್ಯಂಡ್ ಯಾವ ಸೆಲ್ಸ್ಗಳಲ್ಲಿ 92 ಕ್ರೊಮ್ಯಾಟಿಡ್ಸ್ಗಳಿದೆ ಅದನ್ನು ಐಡೆಂಟಿಫೈ ಮಾಡಿ ನೇಮ್ ಬರೀಬೇಕು. ಮತ್ತು ಯಾವ ಸೆಲ್ಸ್ಗಳು ಮಿಯೋಸಿಸ್ 1 ಮಿಯೋಸಿಸ್ 2 ಆಗುತ್ತೆ ಆ ಸೆಲ್ಸ್ಗಳದ್ದು ಬರೀಬೇಕು ನೇಮ್ಸ್ಗಳನ್ನು. ಮತ್ತು ಡಿ ಅಂತ ಯಾವುದು ಮೆನ್ಷನ್ ಮಾಡಿದ್ದಾರೆ ಆ ಡಿಯಲ್ಲಿ ಯಾವ ಪ್ರೋಸೆಸ್ ಆಗುತ್ತೆ ಅದನ್ನು ಡಿಫೈನ್ ಮಾಡಬೇಕು. ಓಕೆ, ಸೊ ಇದಕ್ಕೆ ನೋಡಿ ಒರಿಜಿನಲ್ ಇಮೇಜನ್ನು ನಾನು ತೋರಿಸ್ತೀನಿ ನೋಡಿ. ಈಗ ಫಸ್ಟ್ ಕ್ವಶನ್ ಏನು, ಐಡೆಂಟಿಫೈ ಆ್ಯಂಡ್ ಲೇಬಲ್ ದ ಸೆಲ್ಸ್ ವಿಚ್ ಅಂಡರ್ಗೋ ಸ್ಪರ್ಮೆಟೋಜೆನಿಸಿಸ್. ಓಕೆ, ನೋಡಿ ಇಲ್ಲಿ ಈ ಇಮೇಜನ್ನು ನೋಡಿ. ಇಲ್ಲಿ ಸ್ಪರ್ಮೆಟೋಜೆನಿಸಿಸ್ ಆಗುವಂಥ ಸೆಲ್ಸ್ ಯಾವುದು? ಸ್ಪರ್ಮೆಟೋಗೋನಿಯಾ ಅಲ್ವಾ? ಸ್ಪರ್ಮೆಟೋಗೋನಿಯಾ ಎಲ್ಲಿದೆ ನೋಡಿ, ಇದು ಸ್ಪರ್ಮೆಟೋಗೋನಿಯಾ. ನೋಡಿ ಇಲ್ಲಿ ಎಲ್ಲಿ ಯಾವುದಿದೆ, ಎಫ್ ಎ ಅಂತ ಕೊಟ್ಟಿದ್ದಾರಲ್ವಾ, ನೋಡಿ ಇಲ್ಲಿ ಎ, ಹೌದಾ? ಎ ಸ್ಪರ್ಮೆಟೋಗೋನಿಯಾ. ನೋಡಿ ಆನ್ಸರ್ ಕೂಡ ಇಲ್ಲೇ ಇದೆ ನೋಡ್ಕೊಳ್ಳಿ. ಇನ್ನು ಎರಡನೇ ಕ್ವಶನ್ನು, ಬಿ ನೇಮ್ ದ ಸೆಲ್ ಎಫ್ ಆ್ಯಂಡ್ ಮೆನ್ಷನ್ ಇಟ್ಸ್ ಫಂಕ್ಷನ್. ಎಫ್ ಅಂತ ಯಾವ್ದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಎಫ್ ಇದಲ್ವಾ? ಎಫ್ ಯಾವುದಪ್ಪ? ಸರ್ಟೋಲಿ ಸೆಲ್ಸು, ಕರೆಕ್ಟಾ? ಸರ್ಟೋಲಿ ಸೆಲ್ಸು ಒಂದು ನೇಮ್ ಮಾಡಿದ್ವಿ, ಅದರ ಫಂಕ್ಷನ್ ಏನು ನೋಡಿ, ಸರ್ಟೋಲಿ ಸೆಲ್ಸ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದ ಜರ್ಮ್ ಸೆಲ್ಸ್. 2 ಕ್ವಶನ್ ಆಯಿತಾ? ಇನ್ನು 3ನೇ ಕ್ವಶನ್ನು, ಸಿ ನೋಡಿ, ಐಡೆಂಟಿಫೈ ಆ್ಯಂಡ್ ನೇಮ್ ದ ಸೆಲ್ಸ್ ವಿಚ್ ಹ್ಯಾವ್ 92 ಕ್ರೊಮ್ಯಾಟಿಡ್ಸ್ ಇನ್ ದೆಮ್ ಅಂತ ಕೇಳಿದ್ದಾರೆ. ಈಗ ಒಂದು ಕ್ರೋಮೋಸೋಮಲ್ಲಿ 2 ಕ್ರೊಮ್ಯಾಟಿಡ್ಸ್ ಇರುತ್ತೆ, ಕರೆಕ್ಟಾ? 92 ಕ್ರೊಮ್ಯಾಟಿಡ್ಸ್ ಇರಬೇಕು ಅಂದರೆ ಅದರಲ್ಲಿ 46 ಕ್ರೋಮೋಸೋಮ್ಸ್ ಇರಬೇಕು. 46 ಕ್ರೋಮೋಸೋಮ್ ಇರುವಂತಹ ಸೆಲ್ಸ್ ಯಾವುದು ನೋಡಿ ಇಲ್ಲಿ. ಸಿಗೆ ಆನ್ಸರು ಸ್ಪರ್ಮೆಟೋಗೋನಿಯಾ, ಪ್ರೈಮರಿ ಸ್ಪರ್ಮೆಟೋಸೈಟು, ಕರೆಕ್ಟಾ? ಅಂದರೆ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸು ಸ್ಪರ್ಮೆಟೋಗೋನಿಯಾದಲ್ಲಿ ಇರುತ್ತೆ, ಪ್ರೈಮರಿ ಸ್ಪರ್ಮೆಟೋಸೈಟಲ್ಲೂ ಇರುತ್ತೆ. ಸರ್ ಊಗೋನಿಯಾ ಮತ್ತು ಪ್ರೈಮರಿ ಊಸೈಟ್ ಬರಿಬಹುದಲ್ವಾ ಅಂತಂದರೆ ಇಲ್ಲ. ನೋಡಿ ಇದು ಸೆಮಿನಿಫರಸ್ ಟ್ಯೂಬ್ಯೂಲ್ನ ಡಯಾಗ್ರಾಮ್, ಮೇಲ್ ರಿಲೇಟೆಡ್ ಬರೀಬೇಕು, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆಯೇ ಬರೀಬೇಕು. ಸ್ಪರ್ಮೆಟೋಜೆನಿಸಿಸ್ಗೆ ರಿಲೇಟೆಡ್ ಆಗೇ ಬರೀಬೇಕಾಗುತ್ತೆ ನೀವು ಇಲ್ಲಿ, ಓಕೆನಾ? ನೆಕ್ಸ್ಟ್ ಡಿ ನೋಡಿ, ಡಿ ಐಡೆಂಟಿಫೈ ಆ್ಯಂಡ್ ನೇಮ್ ದ ಸೆಲ್ಸ್ ವಿಚ್ ಅಂಡರ್ಗೋ ಮಿಯೋಸಿಸ್ 1 ಮಿಯೋಸಿಸ್ 2. ನೋಡಿ ಸ್ಪರ್ಮೆಟೋಜೆನಿಸಿಸಲ್ಲಿ ಸ್ಪರ್ಮೆಟೋಗೋನಿಯಾ ಯಾವುದೇ ಥರದ ಡಿವಿಷನ್ ಆಗಲ್ಲ. ಸಮ್ ಆಫ್ ದ ಸ್ಪರ್ಮೆಟೋಗೋನಿಯಲ್ ಸೆಲ್ಸ್ ಆ್ಯಕ್ಟ್ಸ್ ಆಸ್ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್, ಕರೆಕ್ಟಾ? ಮಿಯೋಸಿಸ್ 1 ಆಗೋದು ಯಾವುದರಲ್ಲಿ? ಪ್ರೈಮರಿ ಸ್ಪರ್ಮೆಟೋಸೈಟ್ಸಲ್ಲಿ. ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ಅಂಡರ್ಗೋ ಮಿಯೋಸಿಸ್ 1 ಟು ಫಾರ್ಮ್ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸು. ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಅಂಡರ್ಗೋ ಮಿಯೋಸಿಸ್ 2 ಟು ಫಾರ್ಮ್ ಸ್ಪರ್ಮ್ಯಾಟಿಡ್ಸು. ಇಲ್ಲಿ ಕೇಳ್ತಿರೋ ಕ್ವಶನ್ ಯಾವುದು? ಮಿಯೋಸಿಸ್ 1 ಯಾವುದ್ರಲ್ಲಾಗುತ್ತೆ ಅಂತ ಪ್ರೈಮರಿ ಸ್ಪರ್ಮೆಟೋಸೈಟು, ಮಿಯೋಸಿಸ್ 2 ಯಾವುದ್ರಲ್ಲಾಗುತ್ತೆ ಅಂತ ಸೆಕೆಂಡರಿ ಸ್ಪರ್ಮೆಟೋಸೈಟು, ಓಕೆನಾ? ನೆಕ್ಸ್ಟ್ ಇ ನೋಡಿ, ಕ್ವಶನ್ ಇ, ನೇಮ್ ಆ್ಯಂಡ್ ಡಿಫೈನ್ ದ ಪ್ರೋಸೆಸ್ ವಿಚ್ ದ ಸೆಲ್ಸ್ ಡಿ ಅಂಡರ್ಗೋ ಅಂತಿದೆ ನೋಡಿ. ಇಲ್ಲಿದೆ ಡಿ, ಕರೆಕ್ಟ್? ಡಿ ಯಾವುದು? ಇದು ಅಲ್ವಾ? ಇದನ್ನೆಲ್ಲ ಮೆನ್ಷನ್ ಮಾಡಿರೋದಲ್ಲಿ ಸ್ಪರ್ಮ್ಯಾಟಿಡ್, ಕರೆಕ್ಟಾ? ಸೊ ನೋಡಿ ಇಲ್ಲಿ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಂದು ಇಮೇಜ್ ಕೂಡ ಇಂಪಾರ್ಟೆಂಟು, ಅದರ ಲೇಬಲಿಂಗ್ ಇಂಪಾರ್ಟೆಂಟು, ಅದನ್ನು ನೋಡ್ಕೊಂಡಿರಬೇಕಾಗತ್ತೆ. ಈಗ ಸ್ಪರ್ಮ್ಯಾಟಿಡ್ಡು ಯಾವ ಪ್ರೋಸೆಸ್ ಆಗುತ್ತೆ ಅದನ್ನು ನಾವು ಡಿಫೈನ್ ಮಾಡಬೇಕು ನೋಡಿ. ಆನ್ಸರ್ ದ ಸ್ಪರ್ಮ್ಯಾಟಿಡ್ ಡಿ, ದ ಸ್ಪರ್ಮ್ಯಾಟಿಡ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಸ್ಪರ್ಮೆಟೋಸೋವಾ ಬೈ ದ ಪ್ರೋಸೆಸ್ ಕಾಲ್ಡ್ ಸ್ಪರ್ಮಿಯೋಜೆನಿಸಿಸ್. ದ ಸ್ಪರ್ಮ್ಯಾಟಿಡ್ಸ್ ಅಂಡರ್ಗೋ ಸ್ಪರ್ಮಿಯೋಜೆನಿಸಿಸ್ ಅಂತ ಬರೀಬೇಕು, ಮೊದಲನೇ ಪಾಯಿಂಟು. ಆ್ಯಂಡ್ ವಾಟ್ ಈಸ್ ಸ್ಪರ್ಮಿಯೋಜೆನಿಸಿಸ್? ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಸ್ಪರ್ಮ್ಯಾಟಿಡ್ಸ್ ಇಂಟು ಸ್ಪರ್ಮೆಟೋಸೋವಾ, ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಅಥವಾ ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಸ್ಪರ್ಮ್ಯಾಟಿಡ್ಸ್ ಇಂಟು ಸ್ಪರ್ಮೆಟೋಸೋವಾ, ಅದು ಸ್ಪರ್ಮಿಯೋಜೆನಿಸಿಸ್. ಓಕೆ ನೋಡಿ, ಅದಕ್ಕೆ ಬೇಕಾಗಿರುವ ಆನ್ಸರ್ನ ಅಲ್ಲಿ ತೋರಿಸ್ತಾ ಇದ್ದೀನಿ, ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಬರ್ಕೊಳ್ಳಿ. ಆ್ಯಂಡ್ ಇದನ್ನು ಬರ್ಕೊಳ್ಬೇಕು ಅಂತಲ್ಲ, ಈ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಬೇಸಿಸ್ ಮೇಲೆ ಬೇರೆ ಥರದ ಕ್ವಶನ್ಸ್ಗಳನ್ನು ಕೂಡ ಕೇಳ್ತಾರೆ. ನೆಕ್ಸ್ಟ್ ನೋಡಿ, 6th ಕ್ವಶನ್, ಡಿಫ್ರೆಂಟ್ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ದ ಫಾಲಿಕಲ್ಸ್ ಕ್ಯಾನ್ ಬಿ ಸೀನ್ ಇನ್ ಎ ಕ್ರಾಸ್ ಸೆಕ್ಷನ್ ಆಫ್ ದ ಓವರಿ. ಹೌದಾ? ಓವರಿ ಒಳಗಡೆ ಬೇರೆ ಬೇರೆ ಡೆವಲಪ್ಮೆಂಟಲ್ ಸ್ಟೇಜಸ್ಗಳು, ಫಾಲಿಕಲ್ಸ್ಗಳ ಬೇರೆ ಬೇರೆ ಡೆವಲಪ್ಮೆಂಟಲ್ ಸ್ಟೇಜಸ್ಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಪ್ರೈಮರಿ ಊಸೈಟ್ ಇರುತ್ತೆ, ಪ್ರೈಮರಿ ಫಾಲಿಕಲ್ ಆಗುತ್ತೆ, ಸೆಕೆಂಡರಿ ಫಾಲಿಕಲ್ ಆಗುತ್ತೆ, ಟರ್ಷರಿ ಫಾಲಿಕಲ್ ಆಗುತ್ತೆ, ಗ್ರಾಫಿನ್ ಫಾಲಿಕಲ್ ಆಗುತ್ತೆ. ಆ ಡೆವಲಪ್ಮೆಂಟಲ್ ಸ್ಟೇಜಸ್ಗಳನ್ನು ಅಬ್ಸರ್ವ್ ಮಾಡ್ಬೋದಾ? ಆ್ಯಂಡ್ ಈಗ ಕ್ವಶನ್,
ಅಬ್ಸರ್ವ್ ದ ಡಯಾಗ್ರಮೆಟಿಕ್ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಓವರಿ ಗಿವನ್ ಬಿಲೋ. ಕೆಳಗಡೆ ಹ್ಯೂಮನ್ ಓವರಿಯ ಡಯಾಗ್ರಾಮ್ ಕೊಟ್ಟಿದ್ದಾರೆ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ಓಕೆನಾ, ಈಗ ಡಯಾಗ್ರಾಮ್ ನೋಡೋಣ. ಡಯಾಗ್ರಾಮ್ ಕೊಟ್ಟಿದ್ದಾರೆ, ಈ ಡಯಾಗ್ರಾಮ್ ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಕ್ವಶನ್ ಏನು? ನೇಮ್ ದ ಹಾರ್ಮೋನ್ ದಟ್ ಇನ್ಫ್ಲೂಯೆನ್ಸ್ ದ ಡೆವಲಪ್ಮೆಂಟ್ ಆಫ್ ಎ ಇಂಟು ಸಿ ಅಂತ ಕೇಳಿದೆ. ನೋಡಿ, ಇಲ್ಲಿ ಎ ಇದೆ, ನೋಡಿ ಇಲ್ಲಿ ಎ ಇದೆ. ಯಾವುದು ಎ ಅಂತ ಹೇಳಿದ್ರೆ ಪ್ರೈಮರಿ ಫಾಲಿಕಲ್ಲು. ಇಲ್ಲಿ ಸಿ ಇದೆ, ಯಾವುದು ಸಿ? ಗ್ರಾಫಿಯನ್ ಫಾಲಿಕಲ್ಲು. ಪ್ರೈಮರಿ ಫಾಲಿಕಲ್ಲು ಗ್ರಾಫಿಯನ್ ಫಾಲಿಕಲ್ ಆಗಬೇಕು ಅಂದರೆ ಯಾವ ಹಾರ್ಮೋನು ಆ ಒಂದು ಪ್ರೈಮರಿ ಫಾಲಿಕಲ್ನ ಗ್ರಾಫಿಯನ್ ಫಾಲಿಕಲ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅಥವಾ ಕನ್ವರ್ಟ್ ಮಾಡುತ್ತೆ, ಡೆವಲಪ್ಮೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಯಾವುದಪ್ಪ? ನೋಡಿ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಆನ್ಸರು FSH, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಹೌದಲ್ವಾ? LH ಗ್ರಾಫಿಯನ್ ಫಾಲಿಕಲ್ನ ರಪ್ಚರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, FSH ಆ ಗ್ರಾಫಿಯನ್ ಫಾಲಿಕಲ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಎರಡನೇದೇನು? ದ ಹಾರ್ಮೋನ್ ಸೆಕ್ರೀಟೆಡ್ ಬೈ ಸಿ ಯಾವುದು? ನೋಡಿ ಇಲ್ಲಿ ಗ್ರಾಫಿಯನ್ ಫಾಲಿಕಲ್. ನೋಡಿ ಯಾವುದು? ಈಸ್ಟ್ರೋಜನ್. ಸೊ ನೋಡಿ ಇಲ್ಲಿ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಪ್ರೈಮರಿ ಫಾಲಿಕಲ್ನ ಗ್ರಾಫಿಯನ್ ಫಾಲಿಕಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು FSH. ಆ ಪ್ರೈಮರಿ ಫಾಲಿಕಲ್ ಗ್ರಾಫಿಯನ್ ಫಾಲಿಕಲ್ ಆಗಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ, ಆ ಹಾರ್ಮೋನು ಈಸ್ಟ್ರೋಜನ್. ಅವೆರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕಾಗುತ್ತೆ. ಓಕೆ, ಆ್ಯಂಡ್ ಗ್ರಾಫಿಯನ್ ಫಾಲಿಕಲು ರಪ್ಚರ್ ಆದಮೇಲೆ ನೋಡಿ ಇಲ್ಲಿ ಡಿ ಇದೆಯಲ್ಲ, ಕಾರ್ಪಸ್ ಲ್ಯೂಟಿಯಮ್. ಡಿ ಇಲ್ಲಿ ಸೆಕೆಂಡರಿ oocyteನ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಗ್ರಾಫಿನ್ ನೋಡಿ, ಈ ಪೋರ್ಷನ್ ಇದೆಯಲ್ಲ ಕಾರ್ಪಸ್ ಲ್ಯೂಟಿಯಮ್ಮು, ಅದು ಪ್ರೊಜೆಸ್ಟರಾನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಏನು? ಅಷ್ಟಾಯ್ತಾ? ಎ ಆಯಿತು. ಬಿ, ನೇಮ್ ದ ಪ್ರೋಸೆಸ್ ಆ್ಯಂಡ್ ದ ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರಿಲೀಸ್ ಆಫ್ ಡಿ ಫ್ರಮ್ ದ ಓವರಿ. ಡಿ ಯಾವುದಪ್ಪ? ಸೆಕೆಂಡರಿ oocyte. ಆ ಸೆಕೆಂಡರಿ oocyte ಗ್ರಾಫಿಯನ್ ಫಾಲಿಕಲಿಂದ ರಪ್ಚರ್ ಆಗಬೇಕು ಅಂತಂದರೆ ಯಾವ ಹಾರ್ಮೋನ್ ಅದಕ್ಕೆ ರೆಸ್ಪಾನ್ಸಿಬಲ್ಲು ಅಂತ ಕೇಳಿದ್ದಾರೆ. ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರುವಂಥ ಹಾರ್ಮೋನು ಲ್ಯೂಟಿನೈಸಿಂಗ್ ಹಾರ್ಮೋನು. ಆ ಪ್ರೋಸೆಸ್ಸನ್ನು ಓವ್ಯುಲೇಷನ್ ಅಂತ ಕರಿತೀವಿ. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಓವ್ಯುಲೇಷನ್, ದ ರಿಲೀಸ್ ಆಫ್ ಸೆಕೆಂಡರಿ oocyte ಫ್ರಮ್ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್. ಆ್ಯಂಡ್ ಆ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಲ್ಯೂಟಿನೈಸಿಂಗ್ ಹಾರ್ಮೋನ್, LH. ಓಕೆ, ನೆಕ್ಸ್ಟ್ ಐಡೆಂಟಿಫೈ ಇ, ವೇರ್ ಈಸ್ ಇಟ್ ಫಾರ್ಮ್ಡ್ ಫ್ರಮ್? ಎಲ್ಲಿಂದ ಫಾರ್ಮೇಷನ್ ಆಗಿದೆ? ನೇಮ್ ದ ಹಾರ್ಮೋನ್ ದಟ್ ಇನ್ಫ್ಲೂಯೆನ್ಸಸ್ ಇಟ್ಸ್ ಫಾರ್ಮೇಷನ್ ಆ್ಯಂಡ್ ಹಾರ್ಮೋನ್ ಇಟ್ ಸೀಕ್ರೆಟ್ಸ್. ಮೊದಲಿಗೆ ನಾವು ಐಡೆಂಟಿಫೈ ಮಾಡಬೇಕು ಈನ. ಈ ಯಾವುದು? ನೋಡಿ ಈ ಇಲ್ಲಿದೆಯಲ್ಲ, ನೋಡಿ ಇದು ಈ ಯಾವುದಪ್ಪ? ಈಸ್ ಕಾರ್ಪಸ್ ಲ್ಯೂಟಿಯಮ್, ಕರೆಕ್ಟಾ? ದ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಕಾರ್ಪಸ್ ಲ್ಯೂಟಿಯಮ್ ಅಂತ ಹೇಳ್ತೀವಲ್ವಾ? ಸೊ ದಟ್ ಈಸ್ ಕಾರ್ಪಸ್ ಲ್ಯೂಟಿಯಮ್ಮು. ಯಾವುದರಿಂದ ಫಾರ್ಮೇಷನ್ ಆಗಿದೆ? ಡಿಜನರೇಟಿಂಗ್ ಗ್ರಾಫಿಯನ್ ಫಾಲಿಕಲಿಂದ ಅದು ಫಾರ್ಮೇಷನ್ ಆಗಿದೆ. ಅದನ್ನೇ ಇಲ್ಲಿ ಕೇಳ್ತಾ ಇರೋದು. ಓಕೆ, ಆ್ಯಂಡ್ ಆಲ್ಸೋ ಅವರು ಕೇಳಿದ್ದಾರೆ ಇಲ್ಲಿ ವೇರ್ ಈಸ್ ಇಟ್ ಫಾರ್ಮ್ಡ್ ಫ್ರಮ್ ಅಂತ ಆಯಿತು. ನೇಮ್ ದ ಹಾರ್ಮೋನ್ ದಟ್ ಇನ್ಫ್ಲೂಯೆನ್ಸಸ್ ಇಟ್ಸ್ ಫಾರ್ಮೇಷನ್ ಆ್ಯಂಡ್ ದ ಹಾರ್ಮೋನ್ ಇಟ್ ಸೆಕ್ರೀಟ್ಸ್ ಅಂತ ಕೇಳಿದ್ರೆ ಯಾವ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತದು? ಪ್ರೊಜೆಸ್ಟರಾನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಡಿ ನೋಡಿ, ಮೆನ್ಷನ್ ದ ಈವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಬಿ ಅಂತ ಕೇಳಿದ್ದಾರೆ. ಬಿ ಯಾವುದು? ನೋಡಿ ಇದು ಬಿ, ನೋಡಿ ಇದು ಬಿ, ಟರ್ಷರಿ ಫಾಲಿಕಲ್. ಓಕೆನಾ? ಎಸ್, ನೋಡಿ ಅದರೊಳಗಡೆ ಪ್ರೈಮರಿ ಟರ್ಷರಿ ಫಾಲಿಕಲ್ ಆದರೂ ಕೂಡ ಅದರೊಳಗಡೆ ಪ್ರೈಮರಿ oocyte ಇರುತ್ತೆ. ಗ್ರೋಸ್ ಇನ್ ಸೈಜ್ ಆ್ಯಂಡ್ ಕಂಪ್ಲೀಟ್ ಇಸ್ ಫಸ್ಟ್ ಮಿಯಾಟಿಕ್ ಡಿವಿಷನ್. It is unequal division resulting in the formation of large haploid secondary oocyte in a tiny first polar body. ನೋಡಿ ಅದು ಯಾವುದು ಅಂತ ಹೇಳಿದ್ರೆ ಪ್ರೈಮರಿ oocyte ವಿತಿನ್ ದ ಟರ್ಷರಿ ಫಾಲಿಕಲ್. ನೋಡಿ ಪ್ರೈಮರಿ ಫಾಲಿಕಲ್ ಒಳಗಡೆನೂ ಪ್ರೈಮರಿ oocyte ಇರೋದು, ಸೆಕೆಂಡರಿ ಫಾಲಿಕಲ್ ಒಳಗಡೆನೂ ಪ್ರೈಮರಿ oocyteನೇ, ಟರ್ಷರಿ ಫಾಲಿಕಲ್ ಒಳಗಡೆನೂ ಪ್ರೈಮರಿ oocyte ಇರುತ್ತೆ. ಆ ಪ್ರೈಮರಿ oocyte ಮಿಯಾಟಿಕ್ ಡಿವಿಷನ್ ಆಗಿರೋದಿಲ್ಲ. ಓಕೆ, ಈಗ ಟರ್ಷರಿ ಫಾಲಿಕಲ್ ಆದಮೇಲೆ ಅದರ ಫಸ್ಟ್ ಮಿಯಾಟಿಕ್ ಡಿವಿಷನ್ ಆಗುತ್ತೆ.
ಅದನ್ನೇ ಅಲ್ಲಿ ಕೇಳಿರೋದು. ಆ್ಯಂಡ್ ದಟ್ ಫಸ್ಟ್ ಮಿಯೋಟಿಕ್ ಡಿವಿಷನ್ ಈಸ್ ಆಫ್ ಅನ್ಈಕ್ವಲ್ ಟೈಪ್, ಅನ್ಈಕ್ವಲ್ ಸೈಟೋಪ್ಲಾಸ್ಮಿಕ್ ಡಿವಿಷನ್. ಓಕೆ, ಆ ಥರ ಅನ್ಈಕ್ವಲ್ ಸೈಟೋಪ್ಲಾಸ್ಮಿಕ್ ಡಿವಿಷನ್ ಆದರೆ ಒಂದು ಲಾರ್ಜ್ ಹೆಪ್ಲಾಯ್ಡ್ ಸೆಕೆಂಡರಿ oocyte ಆ್ಯಂಡ್ ಎ ಟೈನಿ ಫಸ್ಟ್ ಪೋಲಾರ್ ಬಾಡಿ ಫಾರ್ಮೇಷನ್ ಆಗುತ್ತೆ. ಓಕೆ, ಇದನ್ನೇ ಅಲ್ಲಿ ಕೇಳಿರುವಂಥದ್ದು. ನೋಡಿ 7th ಕ್ವೆಶನ್, ವಾಟ್ ಈಸ್ ಮೆನ್ಸ್ಟ್ರಿಯಲ್ ಸೈಕಲ್, ಎಕ್ಸ್ಪ್ಲೈನ್ ದ ಫೇಸಸ್ ಆಫ್ ಮೆನ್ಸ್ಟ್ರಿಯಲ್ ಸೈಕಲ್ ಅಂತ ಕೇಳಿದ್ದಾರೆ. ಇದೇನು HOTS ಕ್ವೆಶನ್ ಅಂತ ನನಗೆ ಅನಿಸೋದಿಲ್ಲ, LOTS ಕ್ವೆಶನ್ ಇದು, ಲೋ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವೆಶನ್ನು. ಸೊ ಮೆನ್ಸ್ಟ್ರಿಯಲ್ ಸೈಕಲ್ನ ಡೆಫಿನಿಷನ್ ಬರೀಬೇಕು, ಜೊತೆಗೆ ಅದರ ಫೇಸಸ್ಗಳು 4 ಫೇಸಸ್ ಇದೆ, ಆ 4 ಫೇಸಸ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ಓಕೆನಾ? ಇದಕ್ಕೆ ಡೈರೆಕ್ಟ್ ಆನ್ಸರ್ ನಿಮಗೆ ಸಿಗುತ್ತೆ, ನಿಮ್ಮ ಹತ್ರನೇ ಇರುತ್ತೆ. ಆ್ಯಂಡ್ 5 ಮಾರ್ಕ್ಸ್ಗೆ ಒಂದು ಲಾಂಗ್ ಕ್ವೆಶನ್ ಕೇಳ್ಬೋದು ಅಂತಂದರೆ ಅದು ಮೆನ್ಸ್ಟ್ರಿಯಲ್ ಸೈಕಲಿಂದ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ, ಅಥವಾ ಬೇರೆ ಥರ ಕೇಳ್ತಾರೆ ಅಂದರೆ ಸಬ್ ಕ್ವೆಶನ್ಸ್ಗಳಾಗಿ ಕೇಳಬೇಕಾಗುತ್ತೆ. ಒಂದೇ ಕ್ವೆಶನ್ ಕೇಳ್ಬೋದು ಅಂತ ಹೇಳಿದ್ರೆ ಅದು ಮೆನ್ಸ್ಟ್ರಿಯಲ್ ಸೈಕಲ್ಲು ಒಂದು ಒಳ್ಳೆ ಕ್ವೆಶನ್ ಆಗುತ್ತೆ. ನೋಡಿ 8ನೇ ಕ್ವೆಶನ್, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್ ವಿತ್ ಲೇಬಲ್ಡ್ ಡಯಾಗ್ರಾಮ್. ಇದು ಅಷ್ಟೇ ಲೋ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವೆಶನ್ನು. ಹ್ಯೂಮನ್ ಸ್ಪರ್ಮಿನ ಡಯಾಗ್ರಾಮ್ನ ಬಿಡಿಸಿ ಅದರ ಎಕ್ಸ್ಪ್ಲನೇಷನ್ಸ್ಗಳನ್ನು ಬರಿಬೇಕಾಗುತ್ತೆ, ಅದರ ಕ್ಯಾರೆಕ್ಟರ್ಗಳನ್ನು ನೀವು ಬರಿಬೇಕಾಗುತ್ತೆ. ಓಕೆ, ನೋಡಿ, ಸ್ಪರ್ಮ್ ಈಸ್ ಅ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಕಂಪೋಸ್ಡ್ ಆಫ್ ಹೆಡ್, ನೆಕ್, ಮಿಡಲ್ ಪೀಸ್ ಆ್ಯಂಡ್ ಟೇಲ್. ಎ ಪ್ಲಾಸ್ಮಾ ಮೆಂಬ್ರೇನ್ ಎನ್ವೆಲಪ್ಸ್ ದ ಹೋಲ್ ಬಾಡಿ ಆಫ್ ಸ್ಪರ್ಮ್. ದ ಸ್ಪರ್ಮ್ ಹೆಡ್ ಕಂಟೈನ್ಸ್ ಎನ್ ಎಲಾಂಗೇಟೆಡ್ ಹೆಪ್ಲಾಯ್ಡ್ ನ್ಯೂಕ್ಲಿಯಸ್. ಆ ಥರ ಈ ಒಂದು ಕ್ಯಾರೆಕ್ಟರ್ಗಳನ್ನು ಬರಿಬೇಕಾಗುತ್ತೆ ನೀವು. ಒಂಬತ್ತನೇ ಕ್ವೆಶನ್, ಎಕ್ಸ್ಪ್ಲೈನ್ ದ ಫೇಸಸ್ ಇನ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಫ್ರಮ್ ದ ಮೋರುಲಾ ಸ್ಟೇಜ್ ಟಿಲ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೆಗ್ನೆನ್ಸಿ ಇನ್ ಅ ಹ್ಯೂಮನ್ ಫೀಮೇಲ್. ಓಕೆ, ಸೊ ನೀವೀಗ ಝೈಗೋಟು ಮೋರುಲಾ ಆಗಿ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಲಾಸ್ಟ್ ಕ್ವೆಶನಲ್ಲಿ ಓದಿದ್ರಿ. ಈಗ ಮೋರುಲಾ ಫರ್ದರ್ ಯಾವ್ಯಾವ ಥರದ ಡೆವಲಪ್ಮೆಂಟ್ ಆಗುತ್ತೆ ಅಂಟಿಲ್ ಇಂಪ್ಲಾಂಟೇಷನ್ ಕಂಪ್ಲೀಟ್ ಆಗೋವರೆಗೂ. ಓಕೆನಾ? ಸೊ ನೋಡಿ, ಫಸ್ಟು ಮೋರುಲಾ ಬ್ಲಾಸ್ಟೋಸಿಸ್ಟ್ ಆಗುತ್ತೆ. ಬ್ಲಾಸ್ಟೋಸಿಸ್ಟ್ನ ಕ್ಯಾರೆಕ್ಟರ್ನ ಇಲ್ಲಿ ಬರೀಬೇಕಾಗುತ್ತೆ ನೀವು. ಬ್ಲಾಸ್ಟೋಸಿಸ್ಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಔಟರ್ ಟ್ರೋಫೋಬ್ಲಾಸ್ಟ್, ಇನ್ನರ್ ಸೆಲ್ ಮಾಸ್. ಎ ಗ್ರೂಪ್ ಆಫ್ ಸೆಲ್ಸ್ ಫಾರ್ಮ್ಸ್ ದ ಇನ್ನರ್ ಸೆಲ್ ಮಾಸು. ಈ ಟ್ರೋಫೋಬ್ಲಾಸ್ಟ್ ಇದೆಯಲ್ಲ, ಅದು ಎಂಡೋಮೆಟ್ರಿಯಮ್ ವಾಲ್ ಜೊತೆ ಇಂಟರ್ಡಿಜಿಟೇಟ್ ಆಗುತ್ತೆ, ಫ್ಯೂಷನ್ ಆಗುತ್ತೆ ಟು ಫಾರ್ಮ್ ಪ್ಲಾಸೆಂಟಾ. ಇನ್ನರ್ ಸೆಲ್ ಮಾಸ್ ಇದೆಯಲ್ಲ, ಅದು ಡಿಫ್ರೆನ್ಷಿಯೇಟ್ ಆಗಿ ಎಂಬ್ರಿಯೋ ಫಾರ್ಮೇಷನ್ನ ಮಾಡುತ್ತೆ. ಓಕೆ, ಸೊ ಇದರ ಎಕ್ಸ್ಪ್ಲೇಷನ್ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಒನ್ಸ್ ಅದು ಇಂಟರ್ಡಿಜಿಟೇಟ್ ಆದರೆ, ಇಂಪ್ಲಾಂಟೇಷನ್ ಆದರೆ, ಆಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ. ನೆಕ್ಸ್ಟ್ 10ನೇ ಕ್ವೆಶನ್ ನೋಡಿ, ಎಕ್ಸ್ಪ್ಲೈನ್ ದ ಮೇಜರ್ ಫೀಚರ್ಸ್ ಆಫ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಕೇಳಿದ್ದಾರೆ. ಇದು ಅಷ್ಟೇ ಈಸಿ ಕ್ವೆಶನ್ನು. ಫಸ್ಟ್ ಮಂತ್ ಆಫ್ ದ ಪ್ರೆಗ್ನೆನ್ಸಿ ನೋಡಿ, ಆಫ್ಟರ್ 1 month ಆಫ್ ಪ್ರೆಗ್ನೆನ್ಸಿ, embryo heart is formed. By the end of 2nd month of pregnancy, fetus develops limbs and digits. By the end of 12 weeks, most of the major organ systems are formed. Okay, and first movement is observed in the 5th month, during 5th month. ಸೊ ಈ ಇವೆಂಟ್ಸ್ಗಳನ್ನು, ಈ ಡೆವಲಪ್ಮೆಂಟಲ್ ಸ್ಟೇಜಸ್ಗಳನ್ನು ಬರಿಬೇಕಾಗತ್ತೆ. ಓಕೆ, ಸೊ ಇಷ್ಟು 5 ಮಾರ್ಕ್ಸಿನ HOTS ಮತ್ತು LOTS ಕ್ವೆಶನ್ಸ್ಗಳಾಯಿತು. ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು HOTS ಕ್ವೆಶನ್ಸ್ಗಳ ಮೇಲೆ. ಆ್ಯಂಡ್ ಇದೇ ಚಾಪ್ಟರ್ನ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.